ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಉದ್ಯೋಗ ಮಾಹಿತಿ ಬಂದು IDBI ಬ್ಯಾಂಕ್ ನೇಮಕಾತಿ. ಇಲ್ಲಿ ಖಾಲಿ ಇರುವ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಹುದ್ದೆಗಳಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ಈ ನೇಮಕಾತಿಗೆ ಬೇಕಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಅಧಿಸೂಚನೆ ಸಂಪೂರ್ಣವಾಗಿ ಓದಿ ಅರ್ಜಿ ಸಲ್ಲಿಸಬಹುದಾಗಿದೆ. ಒಟ್ಟು ಹುದ್ದೆಗಳು 600. ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 500 ಹುದ್ದೆಗಳು ಖಾಲಿ ಇದ್ದು, ಅಗ್ರಿ ಅಸೆಟ್ ಆಫೀಸರಿಗೆ 100 ಹುದ್ದೆಗಳು ಖಾಲಿ ಇದ್ದು, ಇನ್ನು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ, ಅಹಮದಾಬಾದ್ನಲ್ಲಿ 70 ಹುದ್ದೆಗಳು ಖಾಲಿ ಇದ್ದು, ನಮ್ಮ ಕರ್ನಾಟಕದಲ್ಲಿ 65 ಹುದ್ದೆಗಳು ಖಾಲಿ ಇದೆ. ಚಂಡೀಗಢನಲ್ಲಿ 50 ಹುದ್ದೆಗಳು, ಚೆನ್ನೈಯಲ್ಲಿ 50 ಹುದ್ದೆಗಳು, ಕೊಚ್ಚಿ 30 ಹುದ್ದೆಗಳು, ಮುಂಬೈನಲ್ಲಿ 125 ಹುದ್ದೆಗಳು, ನಾಗಪುರ್ನಲ್ಲಿ 50 ಹುದ್ದೆಗಳು, ಇನ್ನು ಪುಣೆಯಲ್ಲಿ 60 ಹುದ್ದೆಗಳು. ಇನ್ನು ಅಗ್ರಿ ಅಸೆಟ್ ಆಫೀಸರ್ 100 ಹುದ್ದೆಗಳು ನಮ್ಮ ಪ್ಯಾನ್ ಇಂಡಿಯಾದಲ್ಲಿ ಖಾಲಿ ಇರುತ್ತದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲೆಲ್ಲಿ ಖಾಲಿ ಇದೆ ಅಂತ ನೋಡೋದಾದರೆ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಬೆಳಗಾಂ, ಧಾರವಾಡ, ಹುಬ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲಿ ಖಾಲಿ ಇರುತ್ತದೆ. ಇನ್ನು ವಿದ್ಯಾರ್ಹತೆ ಬಂದು ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ, BSc, BE, BTech ಪೂರ್ಣಗೊಳಿಸಿರಬೇಕಾಗಿರುತ್ತದೆ. ಇನ್ನು ವಯೋಮಿತಿ ಸಡಿಲಿಕೆ ಬಂದು 20 ವರ್ಷಗಳ ಕನಿಷ್ಠ 20 ವರ್ಷಗಳು, ಗರಿಷ್ಠ 25 ವರ್ಷಗಳನ್ನು ಹೊಂದಿರಬೇಕಾಗಿರುತ್ತದೆ. ಇನ್ನು ವಯೋಮಿತಿ ಸಡಿಲಿಕೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆ, SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ, PWBD ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡಿಲಿಕೆ ಇರುತ್ತದೆ. ಇನ್ನು ಅರ್ಜಿಯ ಶುಲ್ಕ ಅಂತ ಬಂದರೆ SC ST PWD ಅಭ್ಯರ್ಥಿಗಳಿಗೆ 250 ರೂಗಳ ಶುಲ್ಕ ಇರುತ್ತದೆ. ಇಲ್ಲ ಎಲ್ಲ ಇತರ ಅಭ್ಯರ್ಥಿಗಳಿಗೆ 1050 ರೂಗಳ ಶುಲ್ಕ ಇರುತ್ತದೆ. ಈ ಶುಲ್ಕವನ್ನು ಆನ್ಲೈನ್ ಮೂಲಕ ನೀವು ಪಾವತಿ ಮಾಡಬಹುದಾಗಿದೆ. ಇನ್ನು ವೇತನ ಶ್ರೇಣಿ ನೋಡಬೇಕು ಅಂತಂದರೆ, ಮಾಸಿಕ ವೇತನ ಬಂದು 51,166 ರೂಗಳಿಂದ 54,166 ವೇತನವನ್ನು ಇರುತ್ತದೆ. ಇನ್ನು ಆಯ್ಕೆಯ ವಿಧಾನ ಬಂದರೆ ಆನ್ಲೈನ್ ಪರೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅದು ಸ್ಟ್ರಕ್ಚರ್ ಆಫ್ ಆನ್ಲೈನ್ ಟೆಸ್ಟ್ ಫಾರ್ ಕ್ಯಾಂಡಿಡೇಟ್ಸ್ ಏನಿದೆ ಅಂತ ನೋಡೋದಾದರೆ, ಲಾಜಿಕಲ್ ರೀಸನಿಂಗ್, ಡೇಟಾ ಅನಾಲಿಸ್ಟ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ 60 ಮಾರ್ಕ್ಸ್ಗೆ 40 ನಿಮಿಷಗಳ ಕಾಲಾವಕಾಶ ಇರುತ್ತದೆ. ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ 40 ಮಾರ್ಕ್ಸ್ಗೆ 20 ನಿಮಿಷಗಳು ಇರುತ್ತದೆ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ಗೆ 40 ಮಾರ್ಕ್ಸ್ಗೆ 35 ನಿಮಿಷ ಇರುತ್ತದೆ. ಜನರಲ್, ಎಕನಾಮಿಕ್, ಬ್ಯಾಂಕಿಂಗ್, ಅವೇರ್ನೆಸ್, ಕಂಪ್ಯೂಟರ್, IT ಇದಕ್ಕೆ 60 ಮಾರ್ಕ್ಸ್ಗೆ 25 ನಿಮಿಷ ಇರುತ್ತದೆ. ಇನ್ನು ಪ್ರೊಫೆಷ್ನಲ್ ನಾಲೆಡ್ಜ್ ಅಂತ ಬಂತಂದರೆ 60 ಮಾರ್ಕ್ಸ್ಗೆ 45 ನಿಮಿಷಗಳು ಇರುತ್ತದೆ. ಇನ್ನು ಆಯ್ಕೆಯ ವಿಧಾನ ಹೇಗಪ್ಪ ಅಂತಂದರೆ, IDBI ಬ್ಯಾಂಕ್ನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಲಿಂಕನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡಬಹುದಾಗಿದೆ. ಅರ್ಜಿ ಸಲ್ಲಿಸಲು ಗೊಂದಲವಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ. ಹಾಗೂ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿ. ಇನ್ನು ಈ ಕೊನೆಯಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಈ IDBI ಬ್ಯಾಂಕ್ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು 30/11/2024 ಆಗಿರುತ್ತದೆ. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.